ಇನ್ನು ಕಪ್ಪೆ ಚುಪ್ಪನ್ನ ಆರಿಸಲು ಹೋಗಿ ಘೋರ ದುರಂತ ನಡೆದಿತ್ತು. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ನೀರು ಪಾಲಾಗಿದ್ದಂತಹ ಮಾದೇವ್ ಮೃತದೇಹ ಪತ್ತೆಯಾಗಿದೆ. ಇಬ್ರು ನಾಪತ್ತೆಯಾಗಿದ್ರು, ಅವ್ರಿಗಾಗಿ ಶೋಧ ಕಾರ್ಯ ಆಗ್ತಾ ಇತ್ತು. ಇದೀಗ ಅದರಲ್ಲಿ ಒಬ್ಬರು ಮತ್ತೆ ಸಿಕ್ಕಿರುವಂತದ್ದು 11ಕ್ಕೆ ಏರಿಕೆಯಾಗಿದೆ. ನೀರು ಪಾಲಾಗಿದ್ದಂತಹ ಮಾದೇವ್ ಮೃತದೇಹ ಪತ್ತೆಯಾಗಿದೆ. ನಿನ್ನೆ 10 ಜನ ಮೃತದೇಹಗಳು ಸಿಕ್ಕಿದ್ವು. ಎನ್ಡಿಆರ್ಎಫ್ ಈಶ್ವರ್ ಮಲ್ಪೆ ತಂಡದ ಕಾರ್ಯಾಚರಣೆ ನಡೀತಾ ಇತ್ತು. ಇಬ್ಬರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇತ್ತು. ಅದರಲ್ಲಿ ಒಬ್ಬರು ಸಿಕ್ಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಶವ ಪತ್ತೆಯಾಗಿರುವಂಥದ್ದು. ನಿನ್ನೆ ಒಂದು ಘನಘೋರ ದುರಂತ ಸಂಭವಿಸಿದ್ದಂಥದ್ದು. ಅಲ್ಲಿ ನೇರವ ಮೌನ ಆವರಿಸಿತ್ತು. ಏಕಂತ ಅಂದ್ರೆ ಮೊನ್ನೆ ಮಳೆ ಬಂದಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ನದಿಯಲ್ಲಿ ಅತಿ ಹೆಚ್ಚಿನದಾಗಿ ನೀರು ಸಂಗ್ರಹ ಆಗಿತ್ತು. ರಭಸವಾಗಿ ನೀರು ಬಂದಿದ್ರಿಂದ ಹೊಟ್ಟೆಪಾಡಿಗಾಗಿ ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋದಂತ 14 ಮಂದಿಯಲ್ಲಿ ನಿನ್ನೆ 10 ಜನ ಸಾವನ್ನಪ್ಪಿದ್ರು. ಇದೀಗ ಇಬ್ರು ನಾಪತ್ತೆಯಾಗಿದ್ರು. ಅವರಿಗಾಗಿ ಶೋಧ ಕಾರ್ಯ ನಿನ್ನೆಯಿಂದಲೂ ಕೂಡ ಶುರುವಾಗಿತ್ತು. ಅದರಲ್ಲಿ ಒಬ್ರು ಸಿಕ್ಕಿದ್ದಾರೆ, ಶವವಾಗಿ ಸಿಕ್ಕಿರುವಂಥದ್ದು. ಇನ್ನೂ ಒಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಎನ್ಡಿಆರ್ಎಫ್ ಅಲ್ಲೇ ಇದೆ. ಮೀನುಗಾರರೊಟ್ಟಿಗೆ ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆನಲ್ಲಿ 4 ಜನರ ಸ್ಥಿತಿ ಚಿಂತಾಜನಕ ಕೂಡ ಆಗಿತ್ತು. ಅವರನ್ನ ರಕ್ಷಣೆ ಮಾಡಿದ್ರು, ಹಾಸ್ಪಿಟಲ್ಗೆ ಕೂಡ ಸೇರಿಸಿದ್ರು. ಅವರ ಸ್ಥಿತಿ ಕೂಡ ಗಂಭೀರ ಆಗಿದ್ದಂಥದ್ದು. ಎನ್ಡಿಆರ್ಎಫ್ ಈಶ್ವರ್ ಮಲ್ಪೆ ತಂಡದ ಕಾರ್ಯಾಚರಣೆಯಿಂದ ಇದೀಗ ನಾಪತ್ತೆಯಾದಂತಹ ಇಬ್ಬರಲ್ಲಿ ಒಬ್ಬರ ಶವ ಸಿಕ್ಕಿರುವಂಥದ್ದು. ಅಲ್ಲಿಗೆ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಕಪ್ಪೆ ಚುಪ್ಪನ್ನ ತೆಗೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಡೆದಂತಹ ಘನಘೋರ ದುರಂತ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂತಾಪವನ್ನು ಸೂಚಿಸಿದ್ರು, ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು. ಆದ್ರೂ ಕೂಡ ಅಲ್ಲಿ ನೇರವ ಮೌನ ಆವರಿಸಿಕೊಂಡಿತ್ತು. ಯಾಕಂತ ಅಂದ್ರೆ ಎಲ್ಲರೂ ಕೂಡ ಒಂದೇ ಕುಟುಂಬದವರು. 14 ಜನನು ಕೂಡ ಚೈನ್ ಲಿಂಕ್ ರೀತಿನಲ್ಲಿ ನದಿಗಿಳಿತಾರೆ ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ. ಮಧ್ಯಭಾಗದಲ್ಲಿ ಕಪ್ಪೆ ಚುಪ್ಪು ಇರುತ್ತೆ. ಅದನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಒಬ್ಬರಿಗೊಬ್ಬರು ಕೈ ಇಟ್ಕೊಂಡು ಚೈನ್ ಲಿಂಕ್ ರೀತಿನಲ್ಲಿ ಹೋಗುವಂಥದ್ದು. ಆದ್ರೆ ಮಳೆ ಬಂದಿದ್ರಿಂದ ನೀರಿನ ಹರಿವು ಜಾಸ್ತಿ ಆಗಿತ್ತು, ರಭಸ ಜಾಸ್ತಿ ಆಗಿತ್ತು. ಹಾಗಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ರು. 14 ಜನನು ಕೂಡ ಕೊಚ್ಚಿ ಹೋಗಿದ್ದಂಥದ್ದು. ಅದರಲ್ಲಿ ಮೊದಲಿಗೆ 8 ಜನರ ಶವ ಪತ್ತೆಯಾಗತ್ತೆ. ತದನಂತರ ಶೋಧ ಕಾರ್ಯ ಮುಂದುವರಿಯುತ್ತೆ. ಅದಾದ್ಮೇಲೆ ಮತ್ತೆ ಇಬ್ಬರ ಶವ ಸಿಗುವಂಥದ್ದು. ಇದೀಗ ಇನ್ನಿಬ್ರು ನಾಪತ್ತೆಯಾಗಿದ್ರು. ಅವರಿಗಾಗಿ ಶೋಧ ಕಾರ್ಯ ಕೂಡ ನಡೆದಿತ್ತು. ಮತ್ತೊಂದು ಶವ ಕೂಡ ಸಿಕ್ಕಿದೆ. 11ಕ್ಕೆ ಏರಿಕೆ ಆಗಿದೆ ಮುಖಾಂತರ. ಇನ್ನ ಒಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಇನ್ನು ಉಳಿದಂತವ್ರನ್ನ ಈಗ ಆಲ್ರೆಡಿ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಅವರನ್ನ ರಕ್ಷಣೆ ಮಾಡಲಾಗಿತ್ತು. ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು. ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು. ಅಲ್ಲೇ ಬೀಡನ್ನು ಬಿಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಸತತವಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲನ್ನು ಮುಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಹೊಟ್ಟೆಪಾಡಿಗಾಗಿ ಏನೋ ಮಾಡಬೇಕು ಅಂತ ಹೋಗಿದ್ದಂಥವ್ರು ಆದ್ರೆ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ ಇದೀಗ.